ಮೊದಲಿಗೆ ಎಲ್ಲರಿಗೂ ಧನ್ಯವಾದಗಳು. ಇಷ್ಟೆಲ್ಲ ಎಷ್ಟೇ ಬ್ಯುಸಿ ಇದ್ದರೂ ನಮಗೋಸ್ಕರ ಇಲ್ಲಿ ಬಂದು ಇವತ್ತಿನ ದಿನ ನೆರೆದಿದ್ದೀರಾ. ನಿಮ್ಮೆಲ್ಲರ ಸಹಕಾರ ನಮ್ಮ ಸೀರಿಯಲ್ ಮೇಲೆ, ನಮ್ಮ ತಂಡದ ಮೇಲೆ ಸದಾಕಾಲ ಹೀಗೆ ಇರಲಿ. ನಾನಿನ್ನೇನು ಹೆಚ್ಚು ಮಾತಾಡೋದಿಲ್ಲ, ಯಾಕೆಂದರೆ ಎಲ್ಲ ಪ್ರಮುಖರು ಯಾರಿದ್ರೋ ಎಲ್ಲರೂ ಮಾತಾಡಿದ್ದಾರೆ. ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ನನ್ನ ಪಾತ್ರ ಗಿರಿಜಾ ಅಂತ. ಈ ಗಿರಿಜಾ ಪಾತ್ರ ಇನ್ನೇನಿಲ್ಲ, ಬಹಳ ಒಂದು ಸಹಜವಾದ ಪಾತ್ರ. ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಹೆಂಡತಿಯಾಗಿ, ತಾಯಿಯಾಗಿ ಹೇಗೆ ಒಂದು ಹೆಣ್ಣು ಸಿಕ್ಕಾಕೊಂಡು ಒದ್ದಾಡ್ತಾಳೋ ಅದೇ ಪಾತ್ರ ನನಗೂ ಇಲ್ಲಿ. ಮುಖ್ಯವಾಗಿ ಪ್ರತಿಯೊಂದು ಸೀರಿಯಲ್ನಲ್ಲೂ ನೀವು ಈಗಾಗಲೇ ನೋಡಿರ್ತೀರಿ, ಒಂದು ಮೊನೋಟನಸ್ ಆಗಿ ಹೋಗ್ತಾ ಇರುತ್ತೆ ಕಥೆಗಳು. ಆದರೆ ನನಗೆ ಬಹಳ ಇಷ್ಟ ಆಗಿದ್ದು ಏನಂದರೆ, ನಮ್ಮ ಶ್ರವಣ್ ಸರ್ ನಮಗೆ ಎಕ್ಸ್ಪ್ಲೇನ್ ಮಾಡಿದಾಗ ಮಕ್ಕಳಿಗೆ ಜೀವನದ ಮೌಲ್ಯಗಳನ್ನು ಹೇಳಿಕೊಟ್ಟು ಒಂದು ಪ್ರೀತಿಯ ಬೆಲೆಯನ್ನು ಕೊಟ್ಟಾಗ ಪ್ರತಿಯೊಂದು ಮನೆಯೂ ನಂದಗೋಕುಲವಾಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಅದೇ ರೀತಿ ಈ ನಮ್ಮ ಕಥೆಯಲ್ಲೂ ಕೂಡ ಒಬ್ಬ ತಂದೆಯಾಗಿ ನಂದಕುಮಾರ ಹೇಗೆ ತನ್ನ ಕುಟುಂಬವನ್ನು ರಕ್ಷಣೆ ಮಾಡೋದಕ್ಕೆ ಆ ಮೌಲ್ಯಗಳನ್ನು ಕೊಟ್ಟು ಒಂದು ಅರ್ಥಗರ್ಭಿತವಾದಂತಹ ಜೀವನವನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡೋದಕ್ಕೆ ಎಷ್ಟು ಪರಿಶ್ರಮ ಪಡ್ತಾರೆ, ಎಷ್ಟು ಶ್ರಮ ಪಡ್ತಾರೆ. ಇದರಿಂದ ಆಡಿಯನ್ಸ್ಗೂ ಕೂಡ ಒಂದು ಒಳ್ಳೆ ಮೆಸೇಜ್ ಇದೆ. ನಾವು ಕೂಡ ಇಂಥ ಒಂದು ಪ್ರಾಜೆಕ್ಟಲ್ಲಿ ನಾವು ಒಂದು ಭಾಗಿಯಾಗಿದ್ದೀವಿ ಅಂದಾಗ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಇಲ್ಲಪ್ಪ ಒಂದು ಒಳ್ಳೆ ಕಥೆ ಇದೆ, ಒಂದು ಒಳ್ಳೆ ಪಾತ್ರ ಇದೆ ಅನ್ನುವಂಥದ್ದು. ಹಾಗಾಗಿ ಮಕ್ಕಳಿಗಾಗಿ ಗಂಡನೇ ಸರ್ವಸ್ವ, ಮಕ್ಕಳೇ ಜಗತ್ತು ಅಂತ ಗಿರಿಜಾ ಬದುಕುವಂಥ ಒಂದು ಪಾತ್ರವನ್ನು ನಾನು ಮಾಡ್ತಿದ್ದೀನಿ. ಸೊ ಈ ಪಾತ್ರ ಖಂಡಿತವಾಗಿಯೂ ಮನೆಯಲ್ಲಿ ಕೂತು ನೋಡುವಂಥ ಎಲ್ಲ ಗೃಹಿಣಿಯರಿಗೂ ಬಹಳ ಹತ್ತಿರವಾಗುತ್ತೆ. ನಮ್ಮ ಸೀರಿಯಲ್ನಲ್ಲಿರುವಂಥ ಪ್ರತಿಯೊಂದು ಪಾತ್ರವೂ ಯಾರಿಗೂ ಒಬ್ಬರಿಗೆ ಕನೆಕ್ಟ್ ಆಗ್ತಾನೆ ಇರುತ್ತೆ. ಅಷ್ಟು ಸಹಜವಾಗಿರುವ ಪಾತ್ರಗಳನ್ನೇ ಎಲ್ಲರೂ ನಿರ್ವಹಿಸ್ತಿದ್ದೇವೆ. ಸೊ ಈ ಒಂದು ಕತೆ ತಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮ ಸಹಕಾರ ಸದಾ ನಮ್ಮ ಜೊತೆ ಇರುತ್ತೆ ಅಂತ ನಾವು ಭಾವಿಸ್ತೇವೆ. ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.